Students, come to the physics online class. So, work power energy. In the last class we have discussed about the energy, especially mechanical energy. Among that we have completed the what is kinetic energy, examples for kinetic energy, expression for kinetic energy, and also one most important theorem that is called work energy theorem. Okay. So, in the previous class, after the completion of the kinetic energy, so in this class we have to discuss about potential energy. Potential energy. So, when we come to the potential energy, so what is potential energy? ಇದೆಲ್ಲ ನಮಗೆ ಸೊ ಪ್ರೀವಿಯಸ್ ಕ್ಲಾಸಸ್ಗಳಲ್ಲಿ ಮತ್ತು ಪ್ರೀವಿಯಸ್ ಕ್ಲಾಸ್ ಅನ್ನೋದಕ್ಕಿಂತ ನಾವು ಲೋಯರ್ ಕ್ಲಾಸಸ್ಸಲ್ಲಿ ಚೆನ್ನಾಗಿ ಕಲ್ತಿದ್ದೀವಿ ನಾವು. ದ ಎನರ್ಜಿ ಪೊಸೆಸ್ಡ್ ಬೈ ಎ ಬಾಡಿ ಡ್ಯೂ ಟು ಇಟ್ಸ್ ಪೊಸಿಷನ್ ಅಂತ. ಅಂದರೆ ಒಂದು ಬಾಡಿ ನಿಂತ್ಕೊಂಡಿರೋದಕ್ಕೂ ಕೂಡ ನಮಗೇನು ಬೇಕು, ಒಂದು ಪೊಸಿಷನಲ್ಲಿರೋದಕ್ಕೂ ಕೂಡ ಎನರ್ಜಿ ಬೇಕು ಅಲ್ವಾ. ಒಂದು ಬಾಡಿ ಮೋಷನ್ ಆಗೋದಕ್ಕೆ ಎನರ್ಜಿ ಬೇಕು, ದಟ್ ಈಸ್ ಕಾಲ್ಡ್ ಕೈನೆಟಿಕ್ ಎನರ್ಜಿ ಅಂತ ಹೇಳಿದ್ದೀವಿ. ಬಟ್ ಒಂದು ಬಾಡಿ, ಸೊ ನೋಡಿ ಈ ಬಾಡಿಯನ್ನು ಈ ಥರ ನಿಲ್ಲಿಸ್ತಾ ಇದ್ದೀನಿ, ಸೊ ಇದು ನಿಂತ್ಕೊಳ್ಳೋದಕ್ಕೆ ಅದಕ್ಕೆ ಪೊಸಿಷನಲ್ಲಿರೋದಕ್ಕೆ ಎನರ್ಜಿ ಬೇಕು. ಅದೇ ಈ ಬಾಡಿಯನ್ನು ಈ ಕಡೆ ನಿಲ್ಲಿಸಿದ್ರೆ ಇಟ್ ಈಸ್ ಇಂಪಾಸಿಬಲ್ ಟು ವಿತ್ ಸ್ಟ್ಯಾಂಡ್. ಅಂದರೆ ಇಟ್ ಕೆನಾಟ್ ಹ್ಯಾವ್ ಕೆಪ್ಯಾಸಿಟಿ ಟು ವಿತ್ ಸ್ಟ್ಯಾಂಡ್. ಅರ್ಥ ಆಯ್ತಾ? ಅಂದರೆ ಒಂದು ಬಾಡಿ ನಿಂತ್ಕೊಳ್ಳೋದಕ್ಕೂ ಕೆಪ್ಯಾಸಿಟಿ ಬೇಕು. ಸೊ ಕೆಪ್ಯಾಸಿಟಿ ಇಸ್ ಕಾಲ್ಡ್ ಎನರ್ಜಿ ಅಂತ ನಮ್ಗೆ ಗೊತ್ತಿದೆ ಅಲ್ವಾ. ಹಾಗಾಗಿ ಈ ದ ಎನರ್ಜಿ ಪೊಸೆಸ್ಡ್ ಬೈ ಅ ಬಾಡಿ ಏನಂತ ಹೇಳ್ತೀವಿ? ದ ಎನರ್ಜಿ possessed by a body by the virtue of its position. It's a position is called potential energy. ನಮಗೆ ಪೊಟೆನ್ಷಿಯಲ್ ಎನರ್ಜಿಗೆ ಎಕ್ಸ್ಪ್ರೆಷನ್ ಚೆನ್ನಾಗಿ ಗೊತ್ತಿದೆ. ನಮಗೆ ಪೊಟೆನ್ಷಿಯಲ್ ಎನರ್ಜಿಗೆ ಎಕ್ಸ್ಪ್ರೆಷನ್ ಗೊತ್ತಿದೆ. ಏನಂತ? ಸೊ ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ ಟು ಹಾಫ್ mv² ಅಂತ. ಅದು ಹಾಫ್ mv² ಅಲ್ಲ, ಕೈನೆಟಿಕ್ ಎನರ್ಜಿಗೆ ಹಾಫ್ mv² ಅಂತ ಗೊತ್ತಿದೆ. ಸೊ ಪೊಟೆನ್ಷಿಯಲ್ ಎನರ್ಜಿಗೆ mgh ಅಂತ ಬಿಟ್ಟು ತೆಗೆದುಕೊಳ್ತೀವಿ. ಅದನ್ನು ನೆಕ್ಸ್ಟ್ ನಾನು ಮುಂದೆ ಹೇಳ್ತಾ ಹೋಗ್ತೀವಿ. ಸೊ ವೆನ್ ವಿ ಟೇಕ್ ದಿ ಎಕ್ಸಾಂಪಲ್ಸ್, ಇದು ಪೊಟೆನ್ಷಿಯಲ್ ಎನರ್ಜಿ ಆಯ್ತಲ್ವಾ. ಸೊ ವೆನ್ ವಿ ಟೇಕ್ ದಿ ಎಕ್ಸಾಂಪಲ್ಸ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ, ಎಂಥವು ಎಕ್ಸಾಂಪಲ್ಸ್ ತಗೊಳ್ತೀರಾ? ಸೊ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಇದೆ. ಇದು ಆ್ಯಕ್ಚುಲಾಗಿ ಎಕ್ಸಾಂಪಲ್ಸ್ ಅಲ್ಲ, ಟೈಪ್ಸ್ ಆಫ್ ಇವು. ಇದಕ್ಕಿಂತ ನಾನು ಚೆನ್ನಾಗಿ ಹೇಳಬೇಕಂದ್ರೆ ವಾಟರ್ ಸ್ಟೋರ್ಡ್ ಇನ್ ಎ ಹೈ ಲೆವೆಲ್ ಟ್ಯಾಂಕ್. ವಾಟರ್ ಸ್ಟೋರ್ಡ್ ಇನ್ ಅ ಹೈ ಲೆವೆಲ್ ಟ್ಯಾಂಕ್. ಸೊ ಹೈಟಲ್ಲಿರುವಂಥ ಟ್ಯಾಂಕಲ್ಲಿ ನೀರಿದ್ದರೆ ಅದನ್ನು ಬಿಟ್ಟ ತಕ್ಷಣ ಏನಾಗುತ್ತಪ್ಪ ಅಂದರೆ ಕೆಳಗಡೆ ಬಂದು ಧುಮುಕಬೇಕಾದ್ರೆ ಸೊ ಅದರಲ್ಲಿ ಎನರ್ಜಿ ಇರುತ್ತೆ. ಆ ಎನರ್ಜಿ ಎಲ್ಲಿಂದ ಬಂತು? ಅಥವಾ ಆ ಥರ ನಾವು ಟ್ಯಾಪನ್ನು ಓಪನ್ ಮಾಡಿದ ತಕ್ಷಣ ವಾಟರ್ ಬರೋದಕ್ಕೆ ಎನರ್ಜಿ ಎಲ್ಲಿಂದ ಬಂತು? ಆಲ್ರೆಡಿ ಅದು ಪೊಟೆನ್ಷಿಯಲ್ ಎನರ್ಜಿಯನ್ನು ಪಡ್ಕೊಂಡಿತ್ತು. ಇಮ್ಮಿಡಿಯೇಟಾಗಿ ಅದು ಕನ್ವರ್ಟ್ ಆಗಿ ಕೈನೆಟಿಕ್ ಎನರ್ಜಿ ಆಗಿ ಮೋಷನ್ಗೆ ಬಂದುಬಿಡ್ತದೆ. ಹೀಗೇ ಇನ್ನೂ ಒಂದು ಎಕ್ಸಾಂಪಲ್ ತೊಗೋಬೇಕಾದ್ರೆ ನಾವು ಏನು ಸ್ಪ್ರಿಂಗಿಂದ ವಾಲ್ ಕ್ಲಾಕ್ ಅಥವಾ ಕೀಯಿಂದ ವಾಲ್ ಕ್ಲಾಕ್. ಸೊ ನಾವೇನು ಮಾಡ್ತೀವಿ, ಒಂದು ಬೊಂಬೆ ಕಾರ್ ನೋಡಿದ್ರಿ ನಾವು ಅಲ್ವಾ. ಒಂದು ಬೊಂಬೆ ಕಾರ್ಗೆ ಏನು ಮಾಡ್ತೀವಿ, ಕೀ ಕೊಟ್ಬಿಟ್ಬಿಟ್ರೆ ಆಮೇಲೆ ಏನಾಗುತ್ತೆ, ಮುಂದೆ ಹೋಗುತ್ತದೆ. ಸೊ ಮುಂದೆ ಏನು ಮಾಡೋದು ನಾವು, ಅದನ್ನು ಕೀಯನ್ನು ನಾವು ನೀಟಾಗಿ ತಿರುಗಿಸ್ತಾ ಇದ್ವು. ಏನು ಮಾಡೋದು, ಅದನ್ನು ಸ್ಟೋರೇಜ್ ಮಾಡಿದ್ವು. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಸೊ ಯಾವುದನ್ನು ಈ ಪೊಟೆನ್ಷಿಯಲ್ ಎನರ್ಜಿಯನ್ನು ನಾವೇನು ಹೇಳ್ಬೋದು ಅಂದರೆ ಸ್ಟೋರ್ಡ್ ಅಪ್ ಎನರ್ಜಿ. ಸ್ಟೋರ್ಡ್ ಅಪ್ ಎನರ್ಜಿ ಈಸ್ ಕಾಲ್ಡ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ಬೋದು. ಸ್ಟೋರ್ಡ್ ಅಪ್ ಎನರ್ಜಿ, ಸ್ಟೋರ್ಡ್ STORED ಸ್ಟೋರ್ಡ್ ಅಪ್ ಎನರ್ಜಿ ಇಸ್ ಕಾಲ್ಡ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿಬೋದು. ಸೊ ಎಲ್ಲೆಲ್ಲಿ ನಾವು ಈಗ ಒಂದು ಗಡಿಯಾರಕ್ಕೆ ಸೆಲ್ ಹಾಕಿ ಸ್ಟೋರೇಜ್ ಮಾಡಿ ಇಟ್ಟಿರ್ತೀವಿ ಅದರಲ್ಲಿ ಎನರ್ಜಿಯನ್ನು, ಅದೇನಾಗುತ್ತಪ್ಪ ಅಂದರೆ ನಮ್ಮ ಒಂದು ಯಾವುದೋ ವಾಚನ್ನು ಏನು ಮಾಡ್ತಾ ಇರ್ತದೆ, ಮೋಷನ್ಗೆ ತೊಗೊಂಬಂದು ನಡೀತಾ ಇರ್ತದೆ. ಅದರಲ್ಲಿರುವಂಥ ಎನರ್ಜಿ ಮುಗಿದೋಗ್ಬಿಟ್ಮೇಲೆ ಅದು ನಿಂತೋಗ್ಬಿಡ್ತದೆ. ಸೊ ಇದೇ ರೀತಿಯಲ್ಲಿ ಮುಂಚೆ ಕೀ ಕ್ಲಾಕ್ಸ್ ಇತ್ತು, ಕೀ ವಾಲ್ ಕ್ಲಾಕ್ಸ್. ಅದಕ್ಕೆ ಕೀ ಕೊಟ್ಟರೆ ಮಾತ್ರ ನಡೆಯೋದು. ಅರ್ಥ ಆಗ್ತಿದೆಯಾ? ಸೊ ಹೀಗೆ ನಾವೇನು ಮಾಡ್ತೀವಿ, ಪೊಟೆನ್ಷಿಯಲ್ ಎನರ್ಜಿ ಇಸ್ ಕಾಲ್ಡ್ ಸ್ಟೋರ್ಡ್ ಅಪ್ ಎನರ್ಜಿ ಅಥವಾ ಎನರ್ಜಿ ಪೊಸೆಸ್ಡ್ ಬೈ ಬಾಡಿ ಡ್ಯೂ ಟು ಇಟ್ಸ್ ಪೊಸಿಷನ್ ಅಂತಲೇ ಹೇಳ್ತೀವಿ. ಎಕ್ಸಾಂಪಲ್ ವಾಟರ್ ಸ್ಟೋರ್ಡ್ ಇನ್ ದ ಹೈ ಲೆವೆಲ್ ಟ್ಯಾಂಕ್ ಆಗಿರ್ಬೋದು, ಅಥವಾ ಕೀ ಫಾರ್ ದಿ ವಾಲ್ ಕ್ಲಾಕ್ ಆಗಿರ್ಬೋದು,
So these are some of the important examples for your potential energy. Okay, so when we come to the types of potential energy, so ಇಲ್ಲಿ ಆ್ಯಕ್ಚುಲ್ ಆಗಿ ನಾವೆಲ್ಲೂ ಕೇಳಿರಲ್ಲ, ಈಗ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಟೈಪ್ಸ್ ಆಫ್ ಪೊಟೆನ್ಷಿಯಲ್ ಎನರ್ಜೀಸ್ ಬಂದಾಗ ಟೈಪ್ಸ್ ಆಫ್ ಪೊಟೆನ್ಷಿಯಲ್ ಎನರ್ಜಿ, ಸೊ ಈ ಸ್ಪೆಷಲ್ ಆಗಿ ಈವಾಗಲೇ ನಮಗೆ ಪೊಟೆನ್ಷಿಯಲ್ ಎನರ್ಜಿಗಳ ಟೈಪ್ಸ್ ಬರೋದು, ಅರ್ಥ ಆಯ್ತಾ? ಸೊ ಇಲ್ಲಿ ನಮಗೆ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ, ನಮಗೆ ಚೆನ್ನಾಗಿ ಗೊತ್ತಿದೆ ಇದು ಗ್ರಾವಿಟೇಷನಲ್ ಎನರ್ಜಿ ಅಂತ ಗೊತ್ತಿದೆ ನಮಗೆ, ಗ್ರಾವಿಟೇಷನಲ್ ಎನರ್ಜಿ ಅಂತ. ಅದನ್ನೇ ನಾವೇನು ಮಾಡ್ತೀವಿ ಅಂದರೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ, ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ, ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಎರಡನೇದು ನಾನು ಏನು ತಗೊಳ್ತೀನಿ ಅಂದರೆ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತ ತಗೊಳ್ತೀವಿ, ಅಥವಾ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತ ತಗೋಬೋದು. ಸೊ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಅದೇ ರೀತಿಯಲ್ಲಿ ಥರ್ಡ್ ಒಂದು ಏನು ತಗೊಳ್ತೀನಪ್ಪ ಅಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತ 3 ಟೈಪ್ಸ್ ಆಫ್ ಪೊಟೆನ್ಷಿಯಲ್ ಎನರ್ಜಿಗಳನ್ನು ತಗೊಂಡಿದ್ದೀನಿ. ಸೊ ನಾವು ಗ್ರಾವಿಟೇಷನಲ್ ಫೀಲ್ಡ್ ನಮಗೆ ಅರ್ಥ ಮೇಲೆ ಇರೋದ್ರಿಂದ ಅಲ್ಲಿ ನಮಗೆ ಪೊಟೆನ್ಷಿಯಲ್ ಎನರ್ಜಿ ಸಿಕ್ಕಿದ್ರೆ ಅದನ್ನು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕೂತ್ಕೊಳ್ತೀವಿ. ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಕೂಡ ತೊಗೋಬೋದು, ಎಲೆಕ್ಟ್ರಿಸಿಟಿಯಿಂದ ಪೊಟೆನ್ಷಿಯಲ್ ಎನರ್ಜಿ ಬರ್ತದೆ. ಸೊ ಅದನ್ನು ಸೆಕೆಂಡ್ ಪಿ ಯು ಸಿನಲ್ಲಿ ಓದ್ತೀರಿ, ಯಾವುದು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಆಗಿರ್ಬೋದು, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಆಗಿರ್ಬೋದು, ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಗಿರ್ಬೋದು, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಗಿರ್ಬೋದು. ಸೊ ಇವನ್ನು ನಾವು ಸೆಕೆಂಡ್ ಪಿ ಯು ಸಿನಲ್ಲಿ ಓದ್ತೀವಿ. ಬಟ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿನ ನಾನು ಗ್ರಾವಿಟೇಷನ್ ಚಾಪ್ಟರ್ನಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ, ಅರ್ಥ ಆಗ್ತಿದೆಯಾ? ಬಟ್ ಇಲ್ಲಿ ಡೆಫಿನೇಷನ್ ಬೇಕಲ್ವಾ? ಸೊ ಒಂದಕ್ಕೆ ಡೆಫಿನೇಷನ್ ಕೊಟ್ಬಿಡೋಣ. ಸೊ ಕೊಟ್ಬಿಟ್ಟು ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ, ಎಲಾಸ್ಟಿಕ್ ಮತ್ತು ಎಲೆಕ್ಟ್ರೋಸ್ಟ್ಯಾಟಿಕ್ ಎಂಬುದು ನಾವು ಸೆಕೆಂಡ್ ಪಿ ಯು ಸಿನಲ್ಲಿ ಅದನ್ನು ಡಿಸ್ಕಸ್ ಮಾಡ್ತೀವಿ. ಲೆಟ್ ಅಸ್ ಕಮ್ ಟು ದಿ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಸೊ ವಾಟ್ ಈಸ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ? ಇನ್ನು ಗ್ರಾವಿಟೇಷನ್ ಅಂದರೆ ಎಲ್ಲಿ ನೋಡ್ತೀವಿ ನಾವು? ಇಟ್ ಈಸ್ ಇನ್ಸೈಡ್ ದಿ ಅರ್ತ್ ಅಲ್ವಾ? ಭೂಮಿಗೆ ಇರೋದೇ ಗ್ರಾವಿಟೇಷನ್. ಅಂದರೆ ನಾವು ಏನು ಹೇಳ್ಬೋದು? ಇಟ್ ಈಸ್ ಎನರ್ಜಿ ಪೊಸೆಸ್ಡ್ ಬೈ ದ ಬಾಡಿ ಬೈ ದ ವರ್ಚ್ಯೂ ಆಫ್ ಇಟ್ಸ್ ಪೊಸಿಷನ್. ಎಲ್ಲಿ? ಎಬೋವ್ ದ ಸರ್ಫೇಸ್ ಆಫ್ ದಿ ಅರ್ತ್, ಎಬೋವ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಭೂಮಿಯ ಮೇಲೆ ನಿಂತಿರುವಂಥ ವಸ್ತುಗಳಿಗೆ ಏನಿರುತ್ತಪ್ಪ ಅಂದರೆ ಗ್ರಾವಿಟೇಷನಲ್ ಏನಿರ್ತದೆ? ಗ್ರಾವಿಟೇಷನಲ್ ಎನರ್ಜಿ ಇರ್ತದೆ. ಬಾಡಿ ನಿಂತಿರೋದ್ರಿಂದ ಅದು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಆಗುತ್ತದೆ, ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಆಗಿರ್ತದೆ. ಅಂದರೆ ದ ಎನರ್ಜಿ possessed by a body by virtue of its position. ಎಲ್ಲಿರಬೇಕು? ಪೊಸಿಷನ್ above the earth's surface. ಸೊ ಅಂದರೆ ಅರ್ತ್ ಸರ್ಫೇಸ್ ಮೇಲೆ ಬಾಡಿ ನಿಂತ್ಕೋಬೇಕಾದ್ರೂ ಕೂಡ ಅದಕ್ಕೆ ಒಂದು ಟೈಪ್ ಆಫ್ ಎನರ್ಜಿ ಬೇಕು, ಅರ್ಥ ಆಗ್ತಿದೆಯಾ? ಅರ್ತ್ ಸರ್ಫೇಸಲ್ಲಿ ಏನಿರ್ತದೆ? ಗ್ರಾವಿಟೇಷನ್ ಇರ್ತದೆ. ಅಂದರೆ ಈ ಬಾಡಿ ನಿಂತ್ಕೋಬೇಕಾದ್ರೆ ಗ್ರಾವಿಟೇಷನ್ಗೆ ಅನುಗುಣವಾಗಿ ನಿಂತ್ಕೋಬೇಕು. ಸೊ ಇವಾಗ ನಾವು ಈ ಪೆನ್ ಇಲ್ಲಿ ನಿಂತ್ಕೊಳ್ಳಿ ಅಂದರೆ ನಿಂತ್ಕೊಳ್ಳೋಕ್ಕಾಗಲ್ಲ, ಎಲ್ಲೋಟೋಗುತ್ತೆ? ಅಲ್ಲೋಗಿ ನಿಂತ್ಕೊಳ್ಳುತ್ತೆ ಅಲ್ವಾ? ಈ ಪೆನ್ ಸೆಂಟ್ರಲಲ್ಲಿ ನಿಂತ್ಕೊಳ್ಳೋಕ್ಕಾಗುತ್ತದೆ, ಏರಲ್ಲಿ? ಇಂಪಾಸಿಬಲ್. ಅರ್ಥ ಆಗ್ತಿದೆಯಾ? ವೈ ಅಂದರೆ ಇಟ್ ಡಸಂಟ್ ಹ್ಯಾಸ್ ಎನಿ ಕೆಪಾಸಿಟಿ ಟು ವಿತ್ಸ್ಟ್ಯಾಂಡ್ ಹಿಯರ್. ಯಾಕಂದರೆ ಡ್ಯೂ ಟು ಗ್ರಾವಿಟಿ. ಅರ್ಥ ಆಗ್ತಿದೆಯಾ? ಹಾಗಾಗಿ ಒಂದು ಬಾಡಿ ಭೂಮಿ ಮೇಲೆ ನಿಂತ್ಕೋಬೇಕಾದ್ರೆ ಅದು ಯಾವುದಕ್ಕೆ ಅನುಗುಣವಾಗಿ ನಿಂತ್ಕೋಬೇಕು? ಏನು? ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿಗೆ ಅಡ್ಜಸ್ಟ್ ಆಗಿ ನಿಂತ್ಕೋಬೇಕು. ಅದಕ್ಕೆ ನಾನು ಹೇಳೋದು ದ ಎನರ್ಜಿ ಪೊಸೆಸ್ಡ್ ಬೈ ಎ ಬಾಡಿ ಬೈ ವರ್ಚ್ಯೂ ಆಫ್ ಇಟ್ಸ್ ಪೊಸಿಷನ್ ಎಬೋವ್ ದಿ ಅರ್ತ್ ಸರ್ಫೇಸ್. ವೈ? ಬಿಕಾಸ್ ಗ್ರಾವಿಟೇಷನ್ ಈಸ್ ದೇರ್ ಆನ್ ದಿ ಅರ್ತ್. ಅರ್ಥ ಆಗ್ತಿದೆಯಾ? ಸೊ ಇದನ್ನು ನಾವು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ತೀವಿ. ಇದಕ್ಕೆ ಎಕ್ಸಾಂಪಲ್ಸ್ ಬೇಕಾದರೆ ಕೊಟ್ಬಿಡ್ತೀನಿ ಇಲ್ಲೇ ನಾನು. ಸೊ ಎಕ್ಸಾಂಪಲ್ಸ್ ಬಂದರೆ ಏನು ತಗೊಳ್ಳೋಣ? ಎ ಸ್ಟೋನ್ ಪ್ಲೇಸ್ಡ್ ಆನ್ ದಿ ರೂಫ್ ಆಫ್ ದ ಹೌಸ್. ಎ ಸ್ಟೋನ್ ಪ್ಲೇಸ್ಡ್ ಆನ್ ದಿ ರೂಫ್ ಆಫ್ ದಿ ಅರ್ತ್, ರೂಫ್ ಆಫ್ ದಿ ಹೌಸ್, ರೂಫ್ ಆಫ್ ದಿ house possess
ಪೊಟೆನ್ಷಿಯಲ್ ಎನರ್ಜಿ. ಅದು ಬಿಟ್ಟ ತಕ್ಷಣ ಯಾವ ಕಡೆ ಹೋಗುತ್ತದೆ? ಅರ್ತ್ ಕಡೆ ಹೋಗುತ್ತೆ. ಯಾಕೆ? ಅದರಲ್ಲಿ ಗ್ರಾವಿಟೇಷನಲ್ ಪುಲ್ ಇರ್ತದೆ, ಅದಕ್ಕೆ ಕೆಳಗಡೆ ಹೋಗುತ್ತದೆ. ಅದೇ ರೀತಿಯಲ್ಲಿ ವಾಟರ್ ಸ್ಟೋರ್ಡ್ ಇನ್ ಹೈ ಲೆವೆಲ್ ಟ್ಯಾಂಕ್ ಅಂತ ಹೇಳಿದ್ನಲ್ಲ, ಅದು ಕೂಡ ನೀವು ಎಕ್ಸಾಂಪಲ್ ತೊಗೋಬೋದು. ವಾಟರ್ ಸ್ಟೋರ್ಡ್ ಇನ್ ಓವರ್ ಹೆಡ್ ಟ್ಯಾಂಕ್, ಅರ್ಥ ಆಗ್ತಿದೆಯಾ? ವಾಟರ್ ಸ್ಟೋರ್ಡ್ ಇನ್ ಓವರ್ ಹೆಡ್ ಟ್ಯಾಂಕ್ ಅಂತಲೂ ನೀವು ತಗೋಬೋದು. ಸೊ ಇದು ಕೂಡ ನಿಮ್ಗೆ ಏನಾಗುತ್ತಪ್ಪ ಅಂದರೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂತೇಳ್ಬಿಟ್ಟು ನಾವು ಅದನ್ನು ಹೇಳ್ಬೋದು. ಸೊ ಹಾಗೆ ನಾವು ಮುಂದೆ ಹೊರಸಿದ್ರೆ, ಸೊ ವೆನ್ ವಿ ಕಮ್ ಟು ದಿ expression for gravitational potential energy. Expression for gravitational potential energy. Expression for gravitational ಪೊಟೆನ್ಷಿಯಲ್ ಎನರ್ಜಿ. ಸೊ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿಗೆ ನಮಗೆ ಒಂದು ಎಕ್ಸ್ಪ್ರೆಷನ್ ಇದೆ. ಸೊ ಅದಕ್ಕೆ ನಾವು ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ ಟು ಏನು ತಗೊಳ್ತೀವಿ ನಾವು? mgh ಏನು ತಗೊಳ್ತೀನಿ ನಾನು? mgh, ವೇರ್ m ಈಸ್ ಈಕ್ವಲ್ ಟು ಮಾಸ್ ಆಫ್ ಎ ಬಾಡಿ, ಮಾಸ್ ಆಫ್ ದಿ ಬಾಡಿ. ಯಾವ ಬಾಡಿ? which is on the earth surface. okay, g ಅಂದರೆ ಏನು? acceleration due to gravity. so acceleration due to gravity. okay, ಅದೇ ರೀತಿಯಲ್ಲಿ h ಅಂದರೆ ಏನು? h is equal to ಏನು? it is the height of the body from the earth surface. height of the body above the earth surface. So this is about your expression for gravitational potential energy. So ಅಲ್ಲಿಗೆ what is potential energy, types of potential energies, 3 types of potential energies. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಟೈಪ್ ಅಂದರೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ, ಎಕ್ಸ್ಪ್ರೆಷನ್ ಫಾರ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ, ಡೆಫಿನೇಷನ್ ಫಾರ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ, and example for gravitational potential energy. So this is about your potential energy. So after this we have another important concept that is called conservative and non-conservative forces. Students, when we come to the another important concept, that is conservative force and non-conservative force. ಇಲ್ಲಿ ನಮಗೆ ಕ್ವಶನ್ಸ್ ಯಾವ ಥರ ಕೇಳ್ತಾನಪ್ಪ ಅಂದರೆ, ವಾಟ್ ಆರ್ ಕನ್ಸರ್ವೇಟಿವ್ ಫೋರ್ಸಸ್? ಗಿವ್ ಅನ್ ಎಕ್ಸಾಂಪಲ್. ವಾಟ್ ಆರ್ ನಾನ್ ಕನ್ಸರ್ವೇಟಿವ್ ಫೋರ್ಸಸ್? ಗಿವ್ ಅನ್ ಎಕ್ಸಾಂಪಲ್. ಈ ಥರ 2 ಮಾರ್ಕ್ ಕ್ವಶನ್ಸ್ ಕೇಳೋಕ್ಕೆ ಚಾನ್ಸಸ್ ಇರ್ತದೆ. ಇಲ್ಲ ಒಂದೇ ಮಾರ್ಕ್ಸ್ಗೆ ಕೇಳ್ತಾನೆ ವಾಟ್ ಆರ್ ಕನ್ಸರ್ವೇಟಿವ್ ಫೋರ್ಸಸ್ ಅಥವಾ ಗಿವ್ ಅನ್ ಎಕ್ಸಾಂಪಲ್ ಫಾರ್ ಕನ್ಸರ್ವೇಟಿವ್ ಫೋರ್ಸ್. ಈ ರೀತಿಲಿ 1 ಮಾರ್ಕ್ಗೆ ಕೇಳೋಕ್ಕೆ ಚಾನ್ಸಸ್ ಇದೆ. ಇಲ್ಲ 3 ಮಾರ್ಕ್ಸ್ಗೆ ಒಂದು ಸತಿ ನಮಗೆ ಕ್ವಶನ್ ಏನು ಕೇಳಿದೆ ಅಂದರೆ, ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಕನ್ಸರ್ವೇಟಿವ್ ಆ್ಯಂಡ್ ನಾನ್ ಕನ್ಸರ್ವೇಟಿವ್ ಫೋರ್ಸಸ್ ಅಂತ 2 ಮಾರ್ಕ್ಸ್ಗೂ ಕೇಳಿದ್ದಾನೆ, 3 ಮಾರ್ಕ್ಸ್ಗೂ ಕೇಳಿದ್ದಾನೆ, ಒಂದು ಸತಿ 4 ಮಾರ್ಕ್ಸ್ ಕೂಡ ಕೇಳಿದ್ದಾನೆ. ಅಂದರೆ 4 ಅಲ್ಲ, ಇದು 5 ಮಾರ್ಕ್ಸ್ಗೆ ಒಂದು ಕ್ವಶನ್ ಇದೆ. ಇದು ಆ್ಯಕ್ಚುಲಾಗಿ ಇದಕ್ಕೆ ಒಂದು ಕ್ವಶನ್ ಟ್ಯಾಗ್ ಮಾಡಿರ್ತಾನೆ. ಸೊ ಕ್ವಶನ್ ಟ್ಯಾಗ್ ಮಾಡಿಬಿಟ್ಟು ಸೊ ಆ ಥರ ಕೇಳ್ತಾನೆ, ವಾಟ್ ಆರ್ ಕನ್ಸರ್ವೇಟಿವ್ ಆ್ಯಂಡ್ ನಾನ್ ಕನ್ಸರ್ವೇಟಿವ್ ಫೋರ್ಸಸ್, ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ದೆಮ್ ಅಂತೇಳ್ಬಿಟ್ಟು ಈ ಥರ ಕ್ವಶನ್ ಕೇಳೋಕ್ಕೆ ಚಾನ್ಸಸ್ ಇರುತ್ತದೆ. ಸೊ ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್ ಕ್ವಶನ್. ಓಕೆ, ಏನು ಕನ್ಸರ್ವೇಟಿವ್ ಆ್ಯಂಡ್ ನಾನ್ ಕನ್ಸರ್ವೇಟಿವ್ ಫೋರ್ಸಸ್ ಅಂದರೆ, ಈಗ ಒಂದು ಬಾಡಿ ಒಳಗಡೆ ಏನಾಗುತ್ತಪ್ಪ ಅಂದರೆ, ಸೊ ಮೋಷನ್ ಆಗಿರುತ್ತೆ, ಇಲ್ಲಿಂದ ಬಾಡಿ ಇಲ್ಲಿಗೆ ಬಂದಿರ್ತದೆ. ಸೊ ವೆನ್ ಎವರ್ ಎ ಬಾಡಿ ಇಟ್ ಚೇಂಜಸ್ ಇಟ್ಸ್ ಪೊಸಿಷನ್ ಫ್ರಮ್ ಒನ್ ಪೊಸಿಷನ್ ಟು ಅನದರ್ ಪೊಸಿಷನ್, ದೆನ್ ಓನ್ಲಿ ದ ಡಿಸ್ಪ್ಲೇಸ್ಮೆಂಟ್ ಟೇಕ್ಸ್ ಪ್ಲೇಸ್, ಆಫ್ಟರ್ ದಟ್ ದ ವರ್ಕ್ ಡನ್ ಈಸ್ ಟೇಕ್ಸ್ ಪ್ಲೇಸ್. ಅರ್ಥ ಆಗ್ತಿದೆಯಾ? ಇಲ್ಲಿ ವರ್ಕ್ ಡನ್ ಆಗಬೇಕಾದ್ರೆ ನಮಗೆ ಬಾಡಿ ಇಲ್ಲಿಂದ ಇಲ್ಲಿಗೆ ಬರಬೇಕು ಅಲ್ವಾ? ಇಲ್ಲಿಂದ ಇಲ್ಲಿ ಬರಬೇಕಾದ್ರೆ ಇದಕ್ಕೊಂದು ದಾರಿ ಇರುತ್ತದೆ, ಪಾತ್ ಇರುತ್ತದೆ. ಅರ್ಥ ಆಯ್ತಾ? ಸೊ ಯಾವಾಗ ಈ ವರ್ಕ್ ಡನ್ನ ಪಾತ್ ಮೇಲೆ ಡಿಪೆಂಡ್ ಆಗುತ್ತದಾ ಅಂದರೆ ಈ ದಾರಿ ಮೇಲೆ ಡಿಪೆಂಡ್ ಆಗುತ್ತದಾ, ಇನಿಷಿಯಲಿಂದ ಫೈನಲ್ ಸ್ಟೇಜ್ಗೆ ಹೋಗಬೇಕಾದ್ರೆ ಆ ಒಂದು ಪಾತ್ ಇದೆಯಲ್ವಾ ಅದರ ಮೇಲೆ ಡಿಪೆಂಡ್ ಆಗುತ್ತದಾ? ಡಿಪೆಂಡ್ ಆದರೆ ಅದು ಕನ್ಸರ್ವೇಟಿವ್ ಫೋರ್ಸ್. ಅರ್ಥ? ಡಿಪೆಂಡ್ ಆದರೆ ಅದು ಒನ್ ಟೈಪ್ ಆಫ್ ಫೋರ್ಸ್ ಆಗುತ್ತದೆ. ಡಿಪೆಂಡ್ ಆಗಲಿಲ್ಲ, ದಟ್ ಈಸ್ ಕಾಲ್ಡ್ ಅನದರ್ ಟೈಪ್ ಆಫ್
ಫೋರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅರ್ಥ ಆಗ್ತಿದೆಯಾ? ಇವಾಗ ಯಾವುದು ಡಿಪೆಂಡ್ ಆಗಬೇಕು, ಅರ್ಥ ಆಗ್ತಿದೆಯಾ? ಸೊ ನಮಗೆ ಡಿಪೆಂಡ್ ಆಗಲಿಲ್ವಾ ಅದು ಕನ್ಸರ್ವೇಟಿವ್ ಫೋರ್ಸ್, ಡಿಪೆಂಡ್ ಆಯಿತಾ ಅದು ನಾನ್ ಕನ್ಸರ್ವೇಟಿವ್ ಫೋರ್ಸ್. ಏನು ಅರ್ಥ ಆಯ್ತು ನಿಮಗೆ? ಸೊ ವರ್ಕ್ ಡನ್ ಆಗಬೇಕಾದ್ರೆ ಬಾಡಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮೂವ್ ಆಗುತ್ತದೆ. ಸೊ ಇನಿಷಿಯಲ್ ಸ್ಟೇಜ್ಗೂ ಮತ್ತು ಫೈನಲ್ ಸ್ಟೇಜ್ಗೂ ಮತ್ತು ಫೈನಲ್ ಸ್ಟೇಜ್ಗೆ, ಅಂದರೆ ಇನಿಷಿಯಲ್ ಪೊಸಿಷನ್ ಮತ್ತು ಫೈನಲ್ ಪೊಸಿಷನ್ಗೆ ಮಧ್ಯದಲ್ಲಿರುವಂತಹ ಪಾತ್ ಇದೆಯಲ್ವಾ, ಈ ಪಾತ್ ಮೇಲೆ ವರ್ಕ್ ಡನ್ ಡಿಪೆಂಡ್ ಆಗಿದೆಯಾ? ಅರ್ಥ ಆಗ್ತಿದೆಯಾ? ಡಿಪೆಂಡ್ ಆದರೆ, ಅರ್ಥ ಆಗ್ತಿದೆಯಾ? ದಿಸ್ ಈಸ್ ಕಾಲ್ಡ್ ಕನ್ಸರ್ವೇಟಿವ್ ಫೋರ್ಸ್. ಡಿಪೆಂಡ್ ಆಗಲಿಲ್ವಾ, ಇಟ್ ಈಸ್ ನಾಟ್ ಎ ಏನಂತ ಹೇಳ್ತೀವಿ, ಕನ್ಸರ್ವೇಟಿವ್ ಫೋರ್ಸ್, ಇಟ್ ಈಸ್ ಎ ನಾನ್ ಕನ್ಸರ್ವೇಟಿವ್ ಫೋರ್ಸ್ ಅಂತ ಹೇಳ್ಬಿಟ್ಟು ತೆಗೆದುಕೊಳ್ತೀನಿ. ಹಾಗಾದರೆ ನಾವು ಡಿಫೈನ್ ಮಾಡೋದೇನು? ಸೊ ಫಸ್ಟ್ ನಾನು ಕನ್ಸರ್ವೇಟಿವ್ ಫೋರ್ಸ್ ತಗೊಳ್ತೀನಿ, ಕನ್ಸರ್ವೇಟಿವ್ ಫೋರ್ಸನ್ನು ಡಿಫೈನ್ ಮಾಡ್ತೀನಿ, ಕನ್ಸರ್ವೇಟಿವ್ ಫೋರ್ಸ್ ತಗೊಳ್ತೀನಿ. ಸೊ ಕನ್ಸರ್ವೇಟಿವ್ ಫೋರ್ಸ್ ತಗೊಂಡಾಗ ಎ ಫೋರ್ಸ್ ಈಸ್ ಸೆಟ್ ಟು ಬಿ ಕನ್ಸರ್ವೇಟಿವ್ ಇಫ್ ವರ್ಕ್ ಡನ್ ಬೈ ದ ಫೋರ್ಸ್ ಡಿಪೆಂಡ್ಸ್ ಆನ್ ದಿ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್ ಆಫ್ ದಿ ಬಾಡಿ. ಹಾಗೆ ಹೇಳೋಣ, ಡಿಪೆಂಡ್ಸ್ ಆನ್ ದಿ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್ ಬಟ್ ನಾಟ್ ಇಟ್ಸ್ ಪಾತ್ ಅಂತ ಹೇಳ್ತೀನಿ. ಇಲ್ಲ ಅಂದರೆ ಏನೋ, ಎ ಫೋರ್ಸ್ ಈಸ್ ಸೆಟ್ ಟು ಬಿ ಕನ್ಸರ್ವೇಟಿವ್. ಎಂಥದ್ದು? ಕನ್ಸರ್ವೇಟಿವ್. ಇಫ್ the work done by the force depends on the initial initial and final positions of a body but not the path. ಅರ್ಥ ಆಗ್ತಿದೆಯಾ? ಇಲ್ಲಿ ಪಾತ್ಗೆ ಸಂಬಂಧನೇ ಇಲ್ಲ. ಸೊ ಹೆಂಗೆ ಹೇಳ್ತೀರಿ ಸರ್ ನೀವು? ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಎಕ್ಸಾಂಪಲ್ ನಾನು ಏನು ತಗೊಳ್ತೀನಪ್ಪ ಅಂದರೆ, ಗ್ರಾವಿಟೇಷನಲ್ ಫೋರ್ಸ್ ಈಸ್ ಎ ಕನ್ಸರ್ವೇಟಿವ್ ಫೋರ್ಸ್ ಅಂತ ಇಲ್ಲಿ ಎಕ್ಸಾಂಪಲ್ ಬರೀತೀನಿ, ಬರೆದುಬಿಟ್ಟು ಹೇಳ್ತೀನಿ. ಓಕೆ, ವೆನ್ ವಿ ಕಮ್ ಟು ದಿ ಎಕ್ಸಾಂಪಲ್ಸ್, ಸೊ ಐ ಆಮ್ ಟೇಕಿಂಗ್ 3 ಎಕ್ಸಾಂಪಲ್ಸ್. ಒನ್ ಈಸ್ ಅ ಗ್ರಾವಿಟೇಷನಲ್ ಫೋರ್ಸ್, and the first is the gravitational force. This is a conservative force. Second example, electrostatic force, and third one is spring force. ಸೊ ಇವೆಲ್ಲ ಕೂಡ ನಾನು ಕನ್ಸರ್ವೇಟಿವ್ ಫೋರ್ಸಸ್ ಅಂತ ಹೇಳ್ಬಿಟ್ಟು ತೆಗೆದು, ಅಂದರೆ ಕನ್ಸರ್ವ್ ಆಗುತ್ತವೆ ಇವು, ದೇ ಆರ್ ಕನ್ಸರ್ವ್ಡ್. ಅರ್ಥ ಆಗ್ತಿದೆಯಾ? ಕನ್ಸರ್ವ್ ಆಗಲಿಲ್ವಾ, ದೋಸ್ ಆರ್ ಕಾಲ್ಡ್ ನಾನ್ ಕನ್ಸರ್ವೇಟಿವ್. ಸ್ಪೆಷಲ್ ಆಗಿ ನಮ್ಗೆ ಏನಪ್ಪ ಅಂದರೆ, ಫಾರ್ ಎಕ್ಸಾಂಪಲ್, ಸೊ ಇದು ಒಂದು ಹೈಟ್ ಫ್ರಮ್ ದಿ ಅರ್ತ್, ಇದು ಅರ್ತ್ ಅಂದ್ಕೊಳ್ಳಿ, ದಿಸ್ ಇಸ್ ದ ಸರ್ಫೇಸ್ ಆಫ್ ದಿ ಅರ್ತ್ ಆ್ಯಂಡ್ ದಿಸ್ ಇಸ್ ದ ಬಾಡಿ ವಿಚ್ ಈಸ್ ಆನ್ ದಿ ಹೈಟ್ ಅಬೋ ದಿ ಅರ್ತ್ ಸರ್ಫೇಸ್. ಓಕೆನಾ? ಫಸ್ಟ್ ಬಾಡಿ ಇಲ್ಲಿದೆ, ನೆಕ್ಸ್ಟ್ ಬಾಡಿ ಇಲ್ಲಿದೆ, ಯಾವುದೋ ಒಂದು ಕಡೆ ಇರ್ತಕೊಳ್ಳೋಣ. ಇಲ್ಲಿದ್ದಾಗ ಗ್ರಾವಿಟೇಷನಲ್ ಪುಲ್ ಜಾಸ್ತಿ ಇರುತ್ತದೆ, ಕರೆಕ್ಟಾ? ಮೇಲೆ ಹೋಗ್ತಾ 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 ಗ್ರಾವಿಟೇಷನಲ್ ಪುಲ್ ಏನಾಗುತ್ತಪ್ಪ ಅಂದರೆ ಕಡಿಮೆ ಆಗುತ್ತದೆ. ಅರ್ಥ ಆಗ್ತಿದೆಯಾ? ಅಂದರೆ ಈ ಫೋರ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗ್ತಾ ಇದೆ? ಪೊಸಿಷನ್ ಆಫ್ ದ ಬಾಡಿ ಮೇಲೆ ಮಾತ್ರ ಡಿಪೆಂಡ್ ಆಗ್ತಾ ಇದೆ. ಸ್ಟಾರ್ಟಿಂಗ್ ಎಲ್ಲಿದೆ, ಎಂಡಿಂಗ್ನಲ್ಲಿದೆ, ಫೈನಲ್ ಎಲ್ಲಿದೆ, ಇನಿಷಿಯಲ್ ಎಲ್ಲಿದೆ. ಇಲ್ಲಿದ್ದಾಗ ಒಂಥರ ಫೋರ್ಸ್ ಅಟ್ರ್ಯಾಕ್ಟ್ ಆಗುತ್ತದೆ, ಬಾಡಿ ಇಲ್ಲಿದ್ದಾಗ ಒಂಥರ ಫೋರ್ಸ್ ಅಟ್ರ್ಯಾಕ್ಟ್ ಆಗುತ್ತದೆ, ಬಾಡಿ ಇಲ್ಲಿದ್ದಾಗ ಒಂಥರ ಫೋರ್ಸ್ ಅಟ್ರ್ಯಾಕ್ಟ್ ಆಗುತ್ತದೆ. ಅಂದರೆ ಬಾಡಿ ಎಲ್ಲೆಲ್ಲಿದೆ ಡಿಫ್ರೆಂಟ್ ಪೊಸಿಷನ್ಸ್ ಮೇಲೆ ಮಾತ್ರ ಡಿಪೆಂಡ್ ಆಗುತ್ತೆ ವಿನಃ ಅದು ಯಾವ ಕಡೆಯಿಂದ ಹೋಗ್ತಾ ಇದೆ, ಯಾವ ದಾರಿಯಲ್ಲಿ ಹೋಗ್ತಾ ಇದೆ ಎಂಬುದ್ರ ಮೇಲೆ ಡಿಪೆಂಡ್ ಆಗೋದೇ ಇಲ್ಲ. ಅರ್ಥ ಆಗ್ತಿದೆಯಾ? ಹಾಗಾಗಿ ನಮಗೆ ಸ್ಪೆಷಲಾಗಿ ಏನು ಹೇಳ್ತದೆ, ಫೋರ್ಸ್ ಈಸ್ ಸೆಟ್ ಟು ಬಿ ಕನ್ಸರ್ವೇಟಿವ್ ಇಫ್ ಇಟ್ಸ್ ವರ್ಕ್ ಡನ್ ಬೈ ದ ಫೋರ್ಸ್ ಡಿಪೆಂಡ್ಸ್ ಆನ್ ಓನ್ಲಿ ದ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್ ಆಫ್ ದ ಬಾಡಿ ಬಟ್ ನಾಟ್ ದ ಪಾತ್. ಅಂದರೆ ಅದರ ದಾರಿಗೆ ನಮಗೆ ಸಂಬಂಧನೇ ಇಲ್ಲ. ಸೊ ಹೆನ್ಸ್ ಇಟ್ ಈಸ್ ಕಾಲ್ಡ್
ಕನ್ಸರ್ವೇಟಿವ್ ಫೋರ್ಸ್. ಇನ್ನೂ ಒಂದು ನಿಮಗೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ತಗೊಳ್ಳೋಣ. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ತೆಗೆದುಕೊಂಡಾಗ ನಿಮಗೆ ದೀಸ್ ಆರ್ ದ ಬಿಟ್ ಆಫ್ ಪೇಪರ್ನ ಚೂರುಗಳು ಇಲ್ಲಿ ಹಾಕಿದ್ದೀನಿ. ಇಲ್ಲಿ ಒಂದು ಪ್ಲಾಸ್ಟಿಕ್ ಪೇಪರ್ ತೆಗೆದುಕೊಂಡು ನಾನು ಉಜ್ಜಿಬಿಟ್ಟು ಇಲ್ಲಿಟ್ಟಿದ್ದೀನಿ. ದಿಸ್ ಈಸ್ ದಿ ಪ್ಲಾಸ್ಟಿಕ್ ಪೇಪರ್. ದೀಸ್ ಆರ್ ದಿ ಬಿಟ್ಸ್ ಆಫ್ ಪೇಪರ್. ಅರ್ಥ ಆಯ್ತಾ? ಯಾವ ಪೇಪರ್? ಮಾಮೂಲಿ ಎಕ್ಸರ್ಸೈಸ್ ಪೇಪರ್ದು. ಇಷ್ಟೆಲ್ಲೋ ಮೇಲೆ ಇಟ್ಟಾಗ ಇವು ಹೋಗಿಬಿಟ್ಟು ಅಟ್ರ್ಯಾಕ್ಟ್ ಆಗೋದಿಲ್ಲ. ಅದೇ ಈ ಪೇಪರ್ ಪೀಸನ್ನು ನಾನು ಹತ್ತಿರ ತಗೊಂಬಂದಾಗ ಇವು ಹೋಗಿಬಿಟ್ಟು ಏನು ಮಾಡುತ್ತಪ್ಪ ಅಂದರೆ ಇವಾಗ ಕಚ್ಕೊಳ್ಳುತ್ತದೆ. ಅಂದರೆ ಏನಾಗುತ್ತೋ, ಡಿಪೆಂಡ್ಸ್ ಅಪಾನ್ ಓನ್ಲಿ ದ ಫೈನಲ್ ಪೊಸಿಷನ್, ಇನಿಷಿಯಲ್ ಪೊಸಿಷನ್ ಆ್ಯಂಡ್ ಫೈನಲ್ ಪೊಸಿಷನ್ಸ್ ಮೇಲೆ ಮಾತ್ರ ಡಿಪೆಂಡ್ ಆಗುತ್ತೆ ಈ ಫೋರ್ಸು. ಅದೇ ರೀತಿಯಲ್ಲಿ ಸ್ಪ್ರಿಂಗ್ ಫೋರ್ಸ್ ಆಗಿರ್ಬೋದು, ಗ್ರಾವಿಟೇಷನಲ್ ಫೋರ್ಸ್ ಆಗಿರ್ಬೋದು, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಗಿರ್ಬೋದು, ಇವು ಜಸ್ಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರ್ತದೆ? ದೇ ಆರ್ ಡಿಪೆಂಡಿಂಗ್ ಅಪಾನ್ ಓನ್ಲಿ ದ ಪೊಸಿಷನ್ಸ್ ಬಟ್ ನಾಟ್ ದಿ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್ಸ್, ಬಟ್ ನಾಟ್ ದಿ ಪಾತ್ ಬಿಟ್ವೀನ್ ದ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್. ಹೆನ್ಸ್ ದೀಸ್ ಆರ್ ಕಾಲ್ಡ್ ಕನ್ಸರ್ವೇಟಿವ್ ಫೋರ್ಸಸ್. ಇದಕ್ಕೆ ಆಪೋಸಿಟ್ ಆಗಿರೋದೇ ನಾನ್ ಕನ್ಸರ್ವೇಟಿವ್ ಫೋರ್ಸಸ್ ಆಗಿರುತ್ತದೆ. ಓಕೆನಾ? ನಾವು ನಾನ್ ಕನ್ಸರ್ವೇಟಿವ್ ಫೋರ್ಸಸ್ ಬರೋಣ. ಓಕೆ, ಕಮ್ ಟು ದಿ ನಾನ್ ಕನ್ಸರ್ವೇಟಿವ್ ಫೋರ್ಸಸ್. ಸೊ ವೆನ್ ವಿ ಕಮ್ ಟು ದಿ ನಾನ್ ಕನ್ಸರ್ವೇಟಿವ್ ಫೋರ್ಸಸ್, ಇಲ್ಲಿ ಏನು ಹೇಳೋಣ ನಾವು? ದ ಫೋರ್ಸ್ ಈಸ್ ಸೆಟ್ ಟು ಬಿ ಕನ್ಸರ್ವೇಟಿವ್. ಇಟ್ ವಿಲ್ ಬಿ ಡಿಪೆಂಡಿಂಗ್ ಅಪಾನ್ ಏನಂತ ಹೇಳ್ತೀವಿ? ನಾಟ್ ದ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್. ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ದ ಪಾತ್ ಆಫ್ ದ ಬಾಡಿ ಟ್ರೇಸ್ಡ್ ಬೈ ಇಟ್ ಅಂತ ಬಿಟ್ಟು ತೆಗೆದುಕೊಳ್ತೀವಿ. ಈಗ ನಾನೇನು ತಗೊಳ್ಳೋಣ? ನಾನ್ ಕನ್ಸರ್ವೇಟಿವ್ ಫೋರ್ಸ್. ನಾನ್ ಕನ್ಸರ್ವೇಟಿವ್ ಫೋರ್ಸ್. ಏನು ಈ ನಾನ್ ಕನ್ಸರ್ವೇಟಿವ್ ಫೋರ್ಸ್ ಅಂತ ಹೇಳಿದ್ದು ನಾನು? ಎ ಫೋರ್ಸ್ ಈಸ್ ಸೆಡ್ ಟು ಬಿ ನಾನ್ ಕನ್ಸರ್ವೇಟಿವ್. If the work done by the force depends on the path followed between initial and final positions of the body. Final position of the body. So this is about your ಏನಂತ ಹೇಳ್ತೀವಿ? ನಾನ್ ಕನ್ಸರ್ವೇಟಿವ್ ಫೋರ್ಸಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ನೋಡಿ, ಸ್ಪೆಷಲ್ ಆಗಿ ನಮಗೆ ಬಾಡಿ ನಡೆಯುವಂತಹ ದಾರಿಯ ಮೇಲೆ ಡಿಪೆಂಡ್ ಆದರೆ ಅದೆಂತ ಕರಿತೀವಿ? ನಾನ್ ಕನ್ಸರ್ವೇಟಿವ್. ಡಿಪೆಂಡ್ ಆಗಲಿಲ್ಲ, ಓನ್ಲಿ ಇನಿಷಿಯಲ್ ಮತ್ತು ಫೈನಲ್ ಪೊಸಿಷನ್ ಮೇಲೆ ಮಾತ್ರ ಡಿಪೆಂಡ್ ಆದರೆ ಅವು ಕನ್ಸರ್ವೇಟಿವ್. ಚೆನ್ನಾಗಿ ತಿಳ್ಕೊಳ್ಳಿ, ಕನ್ಸರ್ವೇಟಿವ್ ಅಂದರೆ ಓನ್ಲಿ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್ ಮೇಲೆ ಮಾತ್ರ ಡಿಪೆಂಡ್ ಆಗಿರಬೇಕು. ಪಾತ್, ದಾರಿ ಮೇಲೆ ಡಿಪೆಂಡ್ ಆಗಬಾರ್ದು. ಅರ್ಥ ಆಯ್ತಾ? ದಾರಿ ಮೇಲೆ ಡಿಪೆಂಡ್ ಆದರೆ ಅವು ನಾನ್ ಕನ್ಸರ್ವೇಟಿವ್ ಫೋರ್ಸಸ್. ಆವಾಗಲೇ ನಿಮಗೆ ಕರೆಕ್ಟಾಗಿ ಪೇಪರ್ ಬಿಟ್ಸ್ ಹೆಂಗೆ ಹೋಗ್ಬಿಟ್ಟು ತಗೊಳ್ತಾ ಹೇಳ್ದಲ್ವಾ? ಸೊ ಇಲ್ಲಿ ಎಕ್ಸಾಂಪಲ್ಸ್ ತೆಗೆದುಕೊಳ್ತೀನಿ. ವೆನ್ ವಿ ಕಮ್ ಟು ದಿ ಎಕ್ಸಾಂಪಲ್ಸ್, ದ ಫಸ್ಟ್ ಎಕ್ಸಾಂಪಲ್ ಈಸ್ ಫ್ರಿಕ್ಷನಲ್ ಫೋರ್ಸ್. ನೋಡಿ, ಬಹಳ ಚೆನ್ನಾಗಿದೆ ಇದು ಫ್ರಿಕ್ಷನಲ್ ಫೋರ್ಸ್. ಹೇಗೆ ಫ್ರಿಕ್ಷನಲ್ ಫೋರ್ಸನ್ನು ನಾನ್ ಕನ್ಸರ್ವೇಟಿವ್ ಅಂತ ಕರಿತೀವಿ? ಸೊ ದಾರಿ ಏನಾದರೂ ನೈಸ್ ಆಗಿದ್ದರೆ ಫ್ರಿಕ್ಷನ್ ಕಡಿಮೆ ಇರುತ್ತದೆ, ಆವಾಗ ಬಹಳ ಸ್ಪೀಡಾಗಿ ಬಸ್ಸು ಹೋಗುತ್ತದೆ. ಬಸ್ಸು ಸ್ಟಾರ್ಟಿಂಗ್ನಲ್ಲಿ ಮತ್ತು ಎಂಡಿಂಗ್ನಲ್ಲಿ ಹೋಗುವಂಥ ಸ್ಪೀಡ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತದೆ? ಅದರ ರೋಡ್ ಮೇಲೆ ಡಿಪೆಂಡ್ ಆಗಿರ್ತದೆ. ರೋಡ್ ಮೇಲೆ ಯಾಕೆ ಡಿಪೆಂಡ್ ಆಗುತ್ತದೆ? ಆ ರೋಡ್ ಏನಾದರೂ ಜಲ್ಲಿ ರೋಡ್ ಆದರೆ ಸ್ಲೋ ಆಗಿ ಹೋಗುತ್ತದೆ, ಟಾರ್ ರೋಡ್ ಆದರೆ ಫಾಸ್ಟಾಗಿ ಹೋಗುತ್ತೆ. ಯಾಕೆ? ಅದರಲ್ಲಿ ಫ್ರಿಕ್ಷನ್ ಡಿಫ್ರೆನ್ಸ್ ಆಗಿರುತ್ತದೆ. ಸೊ ಬಿ ಬಂದುಬಿಟ್ಟು ಏರ್ ರೆಸಿಸ್ಟೆನ್ಸ್ ಅಂದರೆ ಗಾಳಿ ಬೀಸ್ತಾ ಇರಬೇಕಾದ್ರೆ ನಾವು ಶಟಲ್ ಕಾಕ್ ಏನು ಮಾಡ್ತೀವಿ? ಗಾಳಿ ಬೀಸ್ತಿರ್ಬೇಕಾದ್ರೆ ಹೊಡೆದ್ರೆ ಏನಾಗುತ್ತೆ ಅಂದರೆ ಎಲ್ಲಿಗೋ ಹೊರಟೋಗುತ್ತೆ. ಯಾಕಂದರೆ ಇಲ್ಲಿ ಏರ್ ರೆಸಿಸ್ಟ್ ಮಾಡ್ತಾ ಇರುತ್ತೆ, ಅಪೋಸ್ ಮಾಡ್ತಾ ಇರ್ತದೆ. ಅಂದರೆ ಯಾವುದಾದ್ರೂ ಫೋರ್ಸನ್ನು ಅದು ಹೋಗುವಂಥ ದಾರಿ ಅಪೋಸ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ನಾನ್ ಕನ್ಸರ್ವೇಟಿವ್ ಫೋರ್ಸ್. ಅರ್ಥ ಆಯ್ತಾ? ಅದೇ ರೀತಿಯಲ್ಲಿ ಸಿ, ವಿಸ್ಕಸ್ ಫೋರ್ಸ್. ಸೊ ವಿಸ್ಕಸ್ ಫೋರ್ಸ್ ನಾವೆಲ್ಲಿ ನೋಡ್ತೀವಿ? ಫ್ರಿಕ್ಷನಲ್ ಫೋರ್ಸ್ ಲಿಕ್ವಿಡ್ಸಲ್ಲಿ ನೋಡ್ತೀವಿ ವಿಸ್ಕಸ್ ಫೋರ್ಸನ್ನು. ಅರ್ಥ ಆಯ್ತಾ? ಸೊ ಫ್ರಿಕ್ಷನಲ್ ಫೋರ್ಸ್, ಏರ್ ರೆಸಿಸ್ಟೆನ್ಸ್
ವಿಸ್ಕಸ್ ಫೋರ್ಸ್. ದೀಸ್ ಆರ್ ದಿ ಎಕ್ಸಾಂಪಲ್ ಫಾರ್ ನಾನ್ ಕನ್ಸರ್ವೇಟಿವ್ ಫೋರ್ಸಸ್. ಈ ಒಂದು ಬೇಸಿಕ್ ಮೇಲೆ ನಾವೇನು ಮಾಡ್ಬೋದಪ್ಪ ಅಂದರೆ ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಕನ್ಸರ್ವೇಟಿವ್ ಆ್ಯಂಡ್ ನಾನ್ ಕನ್ಸರ್ವೇಟಿವ್ ಫೋರ್ಸಸ್ ಅಂತ ಬರಿಬೋದು. ಅಷ್ಟೇ ಅಲ್ವಾ, 3 ಮಾರ್ಕ್ಸ್ಗೆ 2 ಮಾರ್ಕ್ಸ್ಗೆ ರೈಟ್ ದ ಪ್ರಾಪರ್ಟೀಸ್ ಆಫ್ ಕನ್ಸರ್ವೇಟಿವ್ ಫೋರ್ಸಸ್, ರೈಟ್ ದ ಪ್ರಾಪರ್ಟೀಸ್ ಆಫ್ ನಾನ್ ಕನ್ಸರ್ವೇಟಿವ್ ಫೋರ್ಸಸ್ ಅಂತಿದೆ. ಸೊ ದಿಸ್ ವಿಲ್ ಬಿ ಟೇಕನ್ ಇನ್ ದ ನೆಕ್ಸ್ಟ್ ಕ್ಲಾಸ್. So I can stop the class here, and in the next class I am entering into the difference between conservative and non-conservative forces, properties of conservative and non-conservative forces, and one more important derivation is there, that is a law of conservation of a mechanical energy. ಅಲ್ಲಿಗೆ ಹೋಗ್ಬಿಟ್ಟು ಒಳ್ಳೆ ಡಿರೈವೇಷನ್ಸನ್ನು ನಾವು ಡಿರೈವ್ ಮಾಡೋಣ. ಸೊ I can stop the class here. Okay, thank you.